ಗಾಯ್ಸ್ ಮಾರ್ನಿಂಗ್ ವ್ಯೂ ನೋಡಿ ಗಾಯ್ಸ್, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನಮ್ಮ ರೆಸಾರ್ಟ್ ಬ್ಯಾಕ್ ಸೈಡ್ ಬಾಲ್ಕನಿಯಿಂದ. ಮನೆಗಳೆಲ್ಲ ನೆಕ್ಸ್ಟ್ ಡೇ ಊಟಿ ಆ್ಯಂಡ್ ಇವಾಗ ನಾವು ಬೋಟ್ ಹೌಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೀನಿ, ಜೀನ್ಸ್ ಆ್ಯಂಡ್ ಜಾಕೆಟ್, ಟೀ ಶರ್ಟ್. ಸೊ ಎಲ್ಲ ಟೀ ಕುಡಿತಾ ಇದ್ದಾರೆ. ಇವಾಗ ಬೋಟ್ ಹೌಸು ಹೋಗ್ಲಿಕ್ಕೆ ಇಲ್ಲಿ ಏನೇನಿದೆ ವ್ಯೂ ಪಾಯಿಂಟು ಅದೆಲ್ಲ ನೋಡೋಕೆ ಹೋಗ್ತಾ ಇದ್ದೀರಿ. ಬನ್ನಿ ಹೇಗಿರುತ್ತೆ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇರಿ ವಿಡಿಯೋನ. ಗಾಯ್ಸ್, ಇವತ್ತು ನಾವು ಬೋಟ್ ಹೌಸು, ಬೊಟಾನಿಕಲ್ ಗಾರ್ಡನ್ನು, ವ್ಯೂ ಪಾಯಿಂಟು, ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿನ ಕಂಪ್ಲೀಟಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀರಿ. ಅಯ್ಯ ಇಲ್ಲಿ ಆರ್ಸ್ ಮೇಲೆ ಕುತ್ಕೊಂತೀ. ಬೇಡ ಬೇಡ ಬೇಡ, ಆಮೇಲೆ ಒಳಗಡೆ ವೈಟ್ ಕಲರ್ ಐತೆ. ವೈಟ್ ಕಲರ್ ಅನ್ನು ನೋಡ್ತೀಯಾ? ವೈಟ್ ಅಲ್ಲಿ వచ్చా ಬ್ಲಾಕ್ ಅಲ್ಲಿ వచ్చా ಬ್ರೀ ಕುನಾಲು ಇಲ್ಲ ಕ್ಲೋಸ್ ಆಗಿರ್ತಾ ಇದ್ದೀರಿ. ಓಪನ್ ಇರ್ತಿಲ್ಲ என்ன ஆனாலும் ஜெட் வைட் கலர் க்ளோஸ் பண்ணுவாங்க. என்ன ஆனாலும் போட்டிங் இருக்குது. கவர் போட்டிங். கவர் போட்டிருக்கு. ಕವರ್ ಬೋಟಿಂಗ್ ಅಂತ ಹೇಳಿದೆ. ಏನು ಅದಕ್ಕೆ ನೋಡ್ತಾ ಗಾಯ್ಸ್, ಇವಾಗ ಹೋಗಿ ಒಂದು ಅಂಬ್ರಲಾನು, ಒಂದು ಮಂಕಿ ಕ್ಯಾಪ್ ತೊಗೊಂಬಂದ್ರಿ. ನನ್ನ ಮಗನಿಗೆ 2 ಅಂಬ್ರಲ ತೊಗೊಂಡಿದ್ದೀರಿ, ಮಳೆ ಬರ್ತಾ ಇದೆ ಅಂತ. ಗಾಯ್ಸ್, ಬೋಟ್ ಹೌಸ್ ಇಲ್ಲ ಗಾಯ್ಸ್, ಮಳೆ ಬರ್ತಾ ಇರೋ ಕಾರಣದಿಂದ ಸ್ಟಾಪ್ ಮಾಡಿದ್ದಾರೆ. ಸೊ ಮಳೆ ನಿಂತ ಮೇಲೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ನಾವು ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಇಲ್ಲಿ ಬಿಸಿ ಜೋಳ ಸಿಕ್ತು, ತೊಗೊಂಡು ತಿಂತಾ ಇದ್ದೀರಿ. ಸೊ ಇವಾಗ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಇಲ್ಲೂ ಮಳೆ ಬರ್ತಾ ಇದೆ, ಬಟ್ ನೋಡಬೇಕು, ಫುಲ್ ಫಾಗ್ ಕವರ್ ಆಗೋಗಿದೆ. ಏನು ವ್ಯೂ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಹೋಗಿ ನೋಡೋಣ ಬನ್ನಿ. ಕುನಾಲ್ ಹೇಳು, ಎಷ್ಟು ಚೆನ್ನಾಗಿದೆ ನಿನ್ನ ಕ್ಯಾಪ್. ಗಾಯ್ಸ್, ಇವಾಗ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ಗೆ ಬಂದಿದ್ದೀರಿ. ಆ್ಯಂಡ್ ಮಳೆ ಗೈಸ್, ಡ್ರಿಸಲ್ ಆಗ್ತಾನೆ ಇದೆ. ಅಂಡ್ ವ್ಯೂ ಪಾಯಿಂಟ್ ಏನ್ ಕಾಣುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಅಲ್ಲಿ ಫುಲ್ ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಏನ್ ಹೋಗಿ ನೋಡೋದು ಗೊತ್ತಿಲ್ಲ. ಬಟ್ ಆದ್ರೂ ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ. ನೋಡೋಣ ಏನ್ ಕಾಣತ್ತೋ ಬಿಡುತ್ತೋ ನೋಡ್ಕೊಂಡ್ ಬರೋಣ ಅಂತ. ಜನ ಜಾತ್ರೆ ಅಂತಾರ ಗೊತ್ತಾ, ಆ ತರ ಇದೆ ಊಟಿ ಮಾತ್ರ ಇವಾಗ. ಬಿಕಾಸ್ ಸಮ್ಮರ್ ವೆಕೇಶನ್ ಲಾಸ್ಟ್ ವೀಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದಾರೆ ಗೈಸ್.
ಗಾಯ್ಸ್ ಒಂದೊಂದು ಪ್ಲೇಸ್ಗೆ ಹೋದ್ರು 10 to 15 minutes ಬೇಕು. ಪಾರ್ಕಿಂಗ್ ಮಾಡಿ ಇಳಿದು ಆಚೆ ಬಂದು ಹೋಗಿ ನೋಡೋ ಅಷ್ಟಲ್ಲಿನೇ ಟೈಮ್ ಆಗಿ ಹೋಗಿರತ್ತೆ. ಸೊ ನೋಡೋಣ, ಸಾಧ್ಯ ಆದಷ್ಟು ಇವತ್ತು ಕವರ್ ಮಾಡ್ತೀನಿ. ಅಂಡ್ ಇಲ್ಲಿ ನೋಡ್ಬೋದು ಸೈಡ್ ಅಲ್ಲಿ ಗೋಲಿ ಸೋಡಾ ಅಂತೆ, ಫ್ರೂಟ್ಸು, ಮ್ಯಾಂಗೋಸು, ಮಂಕಿ ಕ್ಯಾಪ್ಸು, ಮಕ್ಕಳಿಗೆ ಟಾಯ್ಸ್ ಅಂಡ್ ಪೀನಟ್ಸ್ ಬಾಯ್ಲ್ ಆಗಿರೋ ಪೀನಟ್ಸ್ ಅದೆಲ್ಲ ಇಟ್ಕೊಂಡಿದ್ದಾರೆ. ಸೊ ಬಿಸಿ ಬಿಸಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ಅಂಡ್ ನಮ್ಮ ಮನೆಯವ್ರು ಏನೋ ನೋಡ್ತಾ ಇದ್ದಾರೆ. ನನ್ ಮಗ ಅದ್ ಕುಡ್ಸು ಇದ್ ಕುಡ್ಸು ಅಂತ ಇದ್ದಾನೆ. ಅದ್ ಬೇಕು ತಗೋ ಅಂತಂದೆ ತಗೊಂತಾ ಇಲ್ಲ ಗಾಯ್ಸ್ ಅವನು. ಬನ್ನಿ ಗಾಯ್ಸ್ ಹೋಗಿ ನೋಡೋಣ ಹೆಂಗ್ ಕಾಣುತ್ತೆ ವ್ಯೂ ಪಾಯಿಂಟ್ ಅಂತ. ಫಾಗ್ ಇರೋದ್ರಿಂದ ಏನು ಕಾಣಿಸಲ್ಲ ಅನ್ಕೋತೀನಿ. ನೋಡೋಣ ಬನ್ನಿ. ಸುಮ್ಮನೆ ಏನೋ ನೋಡ್ತಾ ಗಾಯ್ಸ್ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ನೋಡೋದಕ್ಕೆ ಟಿಕೆಟ್ ಬೇರೆ ಇದೆಯಾ. ಸೊ 10 rupees ಈಚ್ ಟಿಕೆಟ್. ಅಲ್ಲೆಲ್ಲ ಮಂದಿ ಎಲ್ಲ ಇದೆ. ಇಲ್ಲಿಗೆ ಬಂದು ನೋಡೋದಕ್ಕೆ ಎಂಟ್ರೆನ್ಸ್ ಫೀಸು 10 rupees ಗೌರ್ಮೆಂಟ್ ಅವ್ರದ್ದು. ಫುಲ್ ಫಾಗ್ ಇದೆ ಗೈಸ್, ಫುಲ್ ಚಿಲ್ ಆಗಿದೆ ವೆದರ್. ಸೊ ಅದೊಂಥರ ಗ್ಲಾಸ್ ಹೌಸ್ ಥರ ಇದೆ. ಅಲ್ಲೋಗಿ ನಿಂತ್ಕೊಂಡು ವ್ಯೂ ನೋಡ್ಬೋದು. ಮೇಲಿಂದ ಏನು ಕಾಣಿಸಲ್ಲ ಯಾಕಂದರೆ ಫುಲ್ ಫಾಗ್ ಕವರ್ ಆಗೋಗಿದೆ. ಸೊ ನಮ್ಮ ಕಡೆಯವರೆಲ್ಲ ಬಂದರು. ನಮ್ಮ ಅತ್ತೆಯವರೆಲ್ಲ ಹೊರಟೋಗಿದ್ರು ಗೈಸ್. ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದಾರೆ ಅವರು. ನಾವು ಹುಡುಕ್ತಾ ಇದ್ದೀವಿ. ಮೇಲೆ ವ್ಯೂ ಪಾಯಿಂಟ್ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಅಲ್ಲಿ ಮುಂದೆ ಹಿಡಿತಾರೆ. ನಿಂತ್ಕೊಂಡಿದ್ಯೋ ನೋಡಿ. ಫೋಟೋ ಇಡಬೇಕಂದ್ರೆ ಪ್ರೀಶಿಯಸ್. ಅದೇ ಗಾಯ್ಸ್ ವ್ಯೂ ಕಾಣಿಸ್ತಾ ಇದೆ. ಇದ್ಯಾವುದು ಇರೋದು ಅಲ್ಲೇನಾ? ಈ ಜಾಗ ನಾವು ಮೇಲೆ ಬಂದಿದ್ದೀವಿ. ನಮ್ಮ ಅದೇನೆ ಇದೈತಲ್ಲ ಅಲ್ಲಿ ಮನೆಗೆ, ಅಲ್ಲಿದ್ದೀವಿ ನಾವು. ಇಲ್ಲ ಚಿನ್ನು ಕುನಾಲ್ ಬಾರ್ ಗಾಯ್ಸ್. ಇವಾಗ ಫಾಗ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ಆ್ಯಂಡ್ ಕ್ಲೌಡ್ಸ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತಾ ಇದೆ. ಶೇಕ್ ತಗೋತಾ ಇದ್ದಾರೆ. ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀರಿ. ಫುಲ್ ಫಾರೆಸ್ಟ್ ಗಾಯ್ಸ್, ಹೆಂಗಿದೆ ನೋಡಿ, ಥಿಕ್ ಫಾರೆಸ್ಟ್. ಬಾ
ಆಕ್ಚುಲಿ ವಿಡಿಯೋ ಅಲ್ಲಿ ತೆಗಿಬೇಕು ನೋಡ, ಅವ್ರು ದಾಟ್ಕೊಂಡು ಬರೋದನ್ನ ತೆಗಿಬೇಕು. ಗಾಯ್ಸ್ ಇದು ಟೀ ಎಸ್ಟೇಟು. ಸೊ ಫೋಟೋ ಹಿಡ್ಸ್ಕೊಳಕ್ಕೆ ಅಂತ ಬಂದಿದ್ದೀರಿ. ಸೊ ಫೋಟೋಗ್ರಾಫರ್ಸ್ ಇರ್ತಾರೆ. ನಿಂತ್ಕೊಳ್ಳಿಪ್ಪ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಚಾಕ್ಲೇಟ್ ಹೇಗೆ ಮೇಕ್ ಮಾಡ್ತಾರೆ ಅಂತ ತೋರಿಸ್ತಾರೆ. ಗಾಯ್ಸ್ ತುಂಬಾ ನಾಯ್ಸ್ ಇರೋ ಕಾರಣದಿಂದ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನ್ ಕಾಣಿಸ್ತದೆ ಕೋಕೋ ಬೀನ್ಸ್. ಆ ಮಿಷಿನ್ ಚೆನ್ನಾಗಿ ರೋಸ್ಟ್ ಮಾಡತ್ತೆ ಕೋಕೋ ಬೀನ್ಸ್ ನ. ನೆಕ್ಸ್ಟ್ ಸ್ಟೆಪ್ ಬಂದು ಅದು ಪೇಸ್ಟ್ ಮಾಡತ್ತೆ ಕೋಕೋ ಬೀನ್ಸ್ ನ. ನೆಕ್ಸ್ಟ್ ಸ್ಟೆಪ್ ಬಂದು ಪೇಸ್ಟ್ ಆಗಿರೋ ಇದಕ್ಕೆ ಶುಗರು, ಮಿಲ್ಕ್ ಪೌಡರು, ಕೋಕೋ ಬಟರ್ ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ ಈ ತರ ಲಿಕ್ವಿಡ್ ಫಾರ್ಮ್ ಆಗಿ ನಮ್ಗೆ ಚಾಕ್ಲೇಟ್ ಸಿರಪ್ ಬರುತ್ತೆ. ಅದನ್ನ ನಾವ್ ಯಾವ ಕಂಟೈನರ್ ಬೇಕೋ ಆ ಕಂಟೈನರ್ ಗೆ ಹಾಕೊಂಡು ಕೂಲ್ ಡೌನ್ ಆದ್ಮೇಲೆ ಈ ತರ ಚಾಕ್ಲೇಟ್ ರೆಡಿ ಆಗತ್ತೆ. ಟೇಸ್ಟ್ ಮಾಡೋದಕ್ಕೆ ಅಂತ ಚಾಕ್ಲೇಟ್ ಅವರೇ ಕೊಟ್ಟಿದ್ದು. ಅಂಡ್ ವೆಲ್ಕಮ್ ಟು ಟೀ ಫ್ಯಾಕ್ಟ್ರಿ. ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿ ಒಂದೇ ಬಿಲ್ಡಿಂಗ್ ಅಲ್ಲಿ ಇದೆ ಗೈಸ್. ಅಂಡ್ ಈ ತರ ಟೀ ಲೀವ್ಸ್ ನ ಎಲ್ಲ ಡ್ರೈ ಮಾಡಕ್ ಇಟ್ಟಿದ್ದಾರೆ. ನೆಕ್ಸ್ಟ್ ಪ್ರೋಸೆಸ್ ಏನಿದೆ, ಹೆಂಗೆ ಟೀ ಪೌಡರ್ ಆಗತ್ತೆ ಅನ್ನೋದನ್ನ ನಾವು ಗೈಡ್ ಇದಾರೆ ಒಬ್ರು, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಹೋಗಿ ಕೇಳಿಸ್ಕೊಳ್ಳೋಣ. Okay, starting process putting in leaf. Okay, madam, you putting leaf already? Okay, done. Okay, starting process putting in leaf here, sir. Okay. Second process grinding process, sir. Leaf grinding process. Grinding. Okay, yeah, grinding. Okay, ma'am. Second process grinding process. Grinding then powder में color brown color change है sir. So putting in leaf color green color ma'am. Because grinding after brown color change है. How is the color change madam? How is the color change? Don't tell any idea. Only grinding process. So putting in leaf color green color because grinding after brown color change है. How is the color change? Heated just no idea. One apple cutting after 2 minutes. Dry, rotten. One apple cutting after 2 minutes because color change ra. Same process oxidation ma'am. You are putting in leaf color green color because grinding after brown color. Okay madam, you can understand? Okay. After that one by one total 5 stages small granules cutting process sir. Then anti-clockwise rolling process. Then small granules total 5 stages cutting process. Then roller is fermentation roller ma'am. 2 hours fermentation after 60% ready tea powder sir. 2 hours after 60% ready tea powder. Then directly downstream battery 10% filtering process, 10% dust removing process, 10% drying process, 10% packing process. Okay, yeah. 60-40, how much? 100% process done. Okay. ಗಾಯ್ಸ್ ಇದು 60% ಆಗಿದೆ. ನೆಕ್ಸ್ಟ್ ಫಿಲ್ಟರಿಂಗ್ ಪ್ರೋಸೆಸ್ ಇದೆ. ಫಿಲ್ಟರಿಂಗ್ ಪ್ರೋಸೆಸ್ ಆದ್ಮೇಲೆ ಪ್ಯಾಕಿಂಗ್ ಮಾಡಿ ಎಲ್ಲ ಶಾಪ್ಸ್ಗಳು ಕೂಡ ಕಳಿಸ್ತಾರೆ. ಈ ಒಂದು ಟೀ ಪೌಡರ್ ಇಂದ ಟೀ ಮಾಡಿ ಎಲ್ಲರಿಗೂ ಟೇಸ್ಟ್ಗೆ ಅಂತ ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಅವ್ರದ್ದೇ ಶಾಪ್ ಕೂಡ ಇದೆ. ಗಾಯ್ಸ್ ಇವತ್ತಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಕಂಪೇರ್ ಟು ನಿನ್ನೆ ಇವತ್ತು ಮಳೆ ಬಂದಿರೋ ಕಾರಣದಿಂದ ತುಂಬಾನೇ ಕೋಲ್ಡ್ ಇದೆ. ಅಂಡ್ ಊಟಿಲಂತೂ ಗಾಯ್ಸ್ ಎಷ್ಟು ಕ್ರೌಡ್ ಇದ್ದಾರೆ ಅಂದ್ರೆ ಓ ಮೈ ಗಾಡ್, ಎಲ್ಲಿ ಹೋದ್ರುನು ಜನ. ಸೊ ಬೋಟ್ ಹೌಸ್ ಕವರ್ ಮಾಡಕ್ ಆಗಿಲ್ಲ. ಸೊ ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ದೀರಿ. ಇವತ್ತಿಗೆ ಡಾನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀರಿ. ಡಿನ್ನರ್ ಎಲ್ಲ ಆಯ್ತು. ಫೈರ್ ಕ್ಯಾಂಪ್ ಹಾಕೊಂಡು ಡಾನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀರಿ. ನೋಡೋಣ, ಚಳಿಗೆ ಎಲ್ಲರೂ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡಿದ್ದಾರೆ. ಚಿಚ್ಚಾಟ್ ನಡೀತಾನೆ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಗಾಯ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಟಾಟಾ ಬಾಯ್, ಸಿ ಯು, ಲವ್ ಯು ಆಲ್.